ನಮಸ್ಕಾರ ಶಿಕ್ಷಕ ಆಕಾಂಕ್ಷಿಗಳೇ. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಶಿಕ್ಷಕರ ನೇಮಕಾತಿ ಗೊಂದಲ ಕೂಡ ಇತ್ತು. ನೇಮಕಾತಿ ಕೂಡ ಮಾಡ್ತಾರಾ ಇಲ್ವಾ ಅಂತೇಳಿ ಪದೇ ಪದೇ ಸಚಿವರು ಒಂದಲ್ಲ ಒಂದು ಹೇಳಿಕೆನ ಕೊಡ್ತಾ ಇದ್ರು. ಗೊಂದಲ ಕೂಡ ಆಗಿತ್ತು. ಬಟ್ ಟೆಕ್ನಿಕಲಿ ಇದು ಇಂಪಾಸಿಬಲ್ ಅಂತ ನಾವು ಹೇಳಿದ್ವಿ. ಕಾರಣ ಇಷ್ಟೇ, ಎಲ್ಲ ಇಶ್ಯೂಸ್ ಸಾಲ್ವ್ ಆದ ನಂತರ ನಿಮಗೆ ನೇಮಕಾತಿ ಮಾಡಬಹುದು. ಟೆಕ್ನಿಕಲಿ ಸದ್ಯದ ಮಟ್ಟಿಗೆ ಎಲ್ಲ ಇಶ್ಯೂಗಳು ಸಾಲ್ವ್ ಆದ ನಂತರ ನಿಮಗೆ ನೇಮಕಾತಿ ಶುರು ಆಗುತ್ತೆ. ಬಟ್ ನೇಮಕಾತಿ ಶುರು ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸಚಿವರು ಪದೇ ಪದೇ 6,000 ಮಾಡ್ತೀವಿ, 20,000 ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ರು. ಈಗ ಇಲ್ಲಿ ನೋಡಿದ್ರೆ ಅಧಿವೇಶನ ನಡೀತಿದೆ, ವಿಧಾನಸಭೆ ಅಧಿವೇಶನ. ಅಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ನಾವು ನೇಮಕಾತಿಯನ್ನ ಪೆಂಡಿಂಗ್ ಇರೋದನ್ನ ನಾವು ಮಾಡ್ತೀವಿ, ನೆಕ್ಸ್ಟ್ ಅಕಾಡೆಮಿಕ್ ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಪದೇ ಪದೇ ಅದೇ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ, ಅದನ್ನ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಕೋರ್ಟ್ ಇಶ್ಯೂಸ್ ಕೂಡ ಆಗೋ ಕಾರಣ, ಎಲ್ಲ ತೊಂದರೆ ಆಗಿರೋ ಕಾರಣ ನಾವು ನೇಮಕಾತಿ ಪ್ರಕ್ರಿಯೆನ ತಡೆ ಹಿಡಿದಿದ್ದೀವಿ ಕಾರಣಾಂತರಗಳಿಂದ. ನೇಮಕಾತಿಯನ್ನ ನಾವು ತಯಾರಿ ಮಾಡ್ಕೊಳ್ತಾ ಇದೀವಿ. ಆಲ್ರೆಡಿ ನಾವು ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ 6,000 ಅಂತ ಹೇಳಿ ಸ್ಪಷ್ಟನೆ ಕೂಡ ಮಾಡಿದ್ದಾರೆ. ಇಲ್ಲಿ ಎಷ್ಟು ನೇಮಕಾತಿ ಮಾಡ್ತಾರೆ ಅಂತ ಸ್ಪಷ್ಟನೆ ಕೂಡ ಇಲ್ಲ. ಕೆಲವೊಂದು ಬಾರಿ 16,000 ಅಂತಾರೆ, ಕೆಲವೊಂದು ಬಾರಿ 10,800 ಅಂತಾರೆ. ಅದಕ್ಕೆ ನಮಗೆ ಕ್ಲಾರಿಟಿ ಕೊಟ್ಟು ಸಿಗುತ್ತೆ. ಅಂಡ್ ನಮಗೆ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳು ಮತ್ತೆ ಪದವಿ ಪೂರ್ವ ಕಾಲೇಜುಗಳಲ್ಲಿ 2016ರಿಂದ 2020 ಅವಧಿಯಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳ ಪ್ರಕ್ರಿಯೆ ಕೂಡ ಕೈಗೊಳ್ಳುವ ಉದ್ದೇಶ ಇದೆ ಅಂತ ಹೇಳಿದ್ದಾರೆ. ಬರುವ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನಾವು ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ಸಚಿವರು ಕೂಡ ಹೇಳಿದ್ದಾರೆ. ಖಾಲಿ ಹುದ್ದೆಗಳನ್ನು ನಾವು ಬರ್ತೀವಿ. ಮುಂದಿನ ಶೈಕ್ಷಣಿಕ ಅವಧಿ ಅಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶೈಕ್ಷಣಿಕ ಅವಧಿ ಶುರು ಆಗೋದ್ರೊಳಗಡೆ ಕ್ಲಿಯರ್ ಕೂಡ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪದೇ ಪದೇ ಎಲ್ಲ ಕೂಡ ಮಾಹಿತಿ ಕೊಡ್ತಾರೆ. ನೆಕ್ಸ್ಟ್ ಜೂನ್ ಒಳಗಡೆ ಕ್ಲಿಯರ್ ಮಾಡಬಹುದು, ಎಲ್ಲ ಕೂಡ ಪ್ರಕ್ರಿಯೆ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ಆಗಸ್ಟ್ 15ಕ್ಕೆ ಧ್ವಜಾರೋಹಣಕ್ಕೆ ಶಿಕ್ಷಕರಾಗಿ ನೀವು ಹೋಗಬಹುದು. ಆ ನಿಟ್ಟಿನಲ್ಲಿ ಆಗಸ್ಟ್ 15 ಒಳಗಡೆ ನಿಮಗೆ ನೇಮಕಾತಿ ಪ್ರಕ್ರಿಯೆ ಶುರುವಾಗಿ ನೀವು ಅಫಿಷಿಯಲ್ ಆಗಿ ಶಿಕ್ಷಕರಾಗಿ ಹೋಗಿರ್ತೀರಾ ಅಂತ ಹೇಳಿ ಮಾಹಿತಿ ಕೊಡ್ತಾ ಇದ್ದಾರೆ. ಯಾರೆಲ್ಲ ಆಕಾಂಕ್ಷಿಗಳಿದ್ರೆ ಗುಡ್ ನ್ಯೂಸ್. ಮುಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ನೀವು ಹೋಗ್ತೀರಾ ಶಿಕ್ಷಕರ ನೇಮಕಾತಿಗೆ. ಟೆಕ್ನಿಕಲಿ ಬಂದ್ಬಿಟ್ಟು ಕೋರ್ಟ್ ಇಶ್ಯೂಸ್ ಎಲ್ಲ ಆಗಿರೋ ಕಾರಣ ಎಲ್ಲ ಸಾಲ್ವ್ ಆದ್ರೆ ನಿಮಗೆ ನೇಮಕಾತಿ ಶುರು ಆಗ್ಬೋದು. ನಿಮ್ಗೆ ಗೊತ್ತಿರೋ ಈ ಹಿಂದೆ ಪದವಿ ಬೋಧಕ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿತ್ತು. ಅದೇ ರೀತಿ ಶಿಕ್ಷಕರ ನೇಮಕಾತಿ ಕೂಡ ಕೊಟ್ಟರೆ ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.